ಧರ್ಮ ಹೆಂಗೆ ಕುಗ್ತೈತಿ ಹಂಗೆ ಕರ್ಮ ಹೆಚ್ಚುತ್ತಾ ಹೊಂಟೈತಿ. ಅದಕ್ಕೆ ನಾವು ಯಾರ ಮೊರೆ ಹೋಗಬೇಕು, ನಮ್ಮೊಳಗೆ ನಾವು ತಿಳ್ಕೊಂಡು ಹೆಂಗೆ ನಡಿಬೇಕು, ಹೆಂಗೆ ನಡೆಸ್ಬೇಕು. ರೂಟಿ ಕಬಡ ಅವ್ರ ಮಕ್ಕನ ದೋ ಅಂಕೆ ಬಾರ ಹಾತನಂಥ ವ್ಯವಸ್ಥೆ ನಡೆಸ್ಕೊಂಡು ಹೋಗಬೇಕಾದ್ರೆ ಇವತ್ತು ಈ ಧರ್ಮ ಅಂತಂದು ಧರ್ಮ ಕುಗ್ಗಿತೋ ಕರ್ಮ ಹೆಚ್ಚಿತೋ ಕಲಿಯುಗದಲ್ಲಿ ದೇವೋ. ಧರ್ಮ ಕುಗ್ಗಿತೋ ಕರ್ಮ ಹೆಚ್ಚಿತೋ ಕಲಿಯುಗದಲ್ಲಿ ದೇವೋ. ಧರ್ಮವಂತರ ಮರ್ಮವನರಿಯದ ಮನವನಾರಿಲ್ಲ. ಧರ್ಮ ಕುಗ್ಗಿತೋ ಕರ್ಮ ಹೆಚ್ಚಿತೋ ಕಲಿಯುಗದಲ್ಲಿ ದೇವೋ. ಧರ್ಮವಂತರ ಮರ್ಮವನರಿಯದ ಮನವನಾರಿಲ್ಲ. ದುಡ್ಡಿಗೆ ದುಡ್ಡು ಬಡ್ಡಿ ಮಾಡಿ ನೀ ಗಂಟು ಗಳಿಸಿ ಇಟ್ಟಿ. ದುಡ್ಡಿಗೆ ದುಡ್ಡು ಬಡ್ಡಿ ಮಾಡಿ ನೀ ಗಂಟು ಗಳಿಸಿ ಇಟ್ಟಿ. ಸತ್ತಾಗ ಗಳಿಸಿದ ಗಂಟನ್ನು ಈಗ ಅಲ್ಲೇ ಬಿಟ್ಟು ಹೊಂಟಿ. ಧರ್ಮ ಕುಗ್ಗಿತೋ ಕರ್ಮ ಹೆಚ್ಚಿತೋ ಕಲಿಯುಗದಲ್ಲಿ ದೇವೋ. ಧರ್ಮವಂತರ ಮರ್ಮವನರಿಯದ ಮನವನಾರಿಲ್ಲ. ಧರ್ಮವಂತರ ಮರ್ಮವನರಿಯದ ಮನವನಾರಿಲ್ಲ. ತಂದೆ ತಾಯಿಯ ಸೇವೆ ಮಾಡುವಂಥ ಮಕ್ಕಳು ಮೊದಲಿಲ್ಲ. ತಂದೆ ತಾಯಿಯ ಸೇವೆ ಮಾಡುವಂಥ ಮಕ್ಕಳು ಮೊದಲಿಲ್ಲ. ಮಡದಿ ಮಾತಿಗೆ ಮಾರು ಹೋಗಿ ಅವ ತಂದೆ ತಾಯಿ ಮರೆತ. ಧರ್ಮ ಕುಗ್ಗಿತೋ ಕರ್ಮ ಹೆಚ್ಚಿತೋ ಕಲಿಯುಗದಲ್ಲಿ ದೇವಾ. ಧರ್ಮವಂತರ ಮರ್ಮವನರಿಯದ ಮನವನಾರಿಲ್ಲ. ಗುರುಲಿಂಗ ಜಂಗಮರ ಸೇವೆ ಮಾಡಿ ಮುಕ್ತಿ ಪಡೆಯಲಿಲ್ಲ. ಗುರುಲಿಂಗ ಜಂಗಮರ ಸೇವೆ ಮಾಡಿ ಮುಕ್ತಿ ಪಡೆಯಲಿಲ್ಲ. ಇನ್ನಾದರೂ ಈ ಸಿಗ್ಲಿ ಬಸನ ಮನದಲ್ಲಿ ನನ್ನ ಮನವೇ. ಇನ್ನಾದರೂ ಶರಣ ಬಸವನ ಮನದಲ್ಲಿ ನನ್ನ ಮನವೇ. ಧರ್ಮ ಕುಗ್ಗಿತೋ ಕರ್ಮ ಹೆಚ್ಚಿತೋ ಕಲಿಯುಗದಲ್ಲಿ ದೇವಾ. ಧರ್ಮವಂತರ ಮರ್ಮವನರಿಯದು ಮನವನಾರಿಲ್ಲ. ನೀನು ಎಷ್ಟೇ ಗಳಿಸು, ಎಷ್ಟೇ ಆಟ ಆಡು, ಮಡಿಯಾಗಿ ಆಟ ಆಡು, ಎಲ್ಲರನ್ನು ಪ್ರೀತಿಸಿ ಆಟ ಆಡು. ಎಲ್ಲ ಒಂದು ಪ್ರಾಣಿಗೂ ಹಿಂಸೆ ಕೊಡ್ದಂಗೆ ಆಟ ಆಡು. ಇಸ್ಲಾಂ ಏನು ಹೇಳುತ್ತೋ ಗೊತ್ತಾ? ಹಲಾಲ್ ಅಂತ ಇದೆ. ಆ ಹಲಾಲು ಹೆಂಗಿರಬೇಕು, ಹೆಂಗೆ ನಾವು ಹಲಾಲ್ ನಡೆಸಬೇಕು ಅನ್ನೋದನ್ನು
ಬಸವರಾಜ್ ಯತ್ನಾಳ್ ಉತ್ತರ ಕರ್ನಾಟಕದಾಗ ವೀರಶೈವ ಹಿಂದೂ ಲಿಂಗವಂತನ ಮಗನಾಗಿ ಹುಟ್ಟಿ ಜನಿಸಿ ಅಲ್ಲಿ 55 ವರ್ಷ ಆ ಒಂದು ಉತ್ತರ ಕರ್ನಾಟಕದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಆಟ ಆಡಿ ಈಗ ಈ ಸಿಗ್ಲಿ ಬಸ್ಯ ರಾಮ್ ಇದ್ದು ಈಗ ರಹೀಮ್ ಆಗಿದ. ಯಾಕಂದರೆ ಹಿಂದೂ ಆಗಿ ಹುಟ್ಟಿ ಇಸ್ಲಾಂದಲ್ಲಿ ಮಣ್ಣಾಗೋ ಬಸ್ಯ ಇಸ್ಲಾಮಕ್ಕೂ ಈ ಸಿಗ್ಲಿ ಬಸ್ಯ ಮನಸ್ಸಿನಲ್ಲೇ ನಾನು ಸ್ಮರಿಸ್ಕೊಂಡಿರ್ತೀನಿ. ಬಹಿರಂಗ ಯಾವತ್ತೂ ಪಡಿಸ್ಬಾರ್ದು. ಯಾಕಂದ್ರೆ ಹಲಾಲ್ ಹೆಂಗಿರ್ಬೇಕು ಅನ್ನೋದ್ರ ಬಗ್ಗೆ ಆ ಒಂದು ಕೋಳಿನ ಒಬ್ಬ ಮುಲ್ಲಾ ಯಾವ ರೀತಿ ಅಲ್ಲನ ನೆನೆಸ್ಕೊಂಡು ಹಲಾಲ್ ಮಾಡಿ ಕೊಡ್ತಾನ, ಆ ಕೋಳಿದು ಒಂದು ಪುಚ್ಚ ಸೈತಿ ಯಾರಿಗೂ ಕಾಣದಂಗೆ ಅದನ್ನು ಮಣ್ಣಲ್ಲಿ ಮುಚ್ಚಿ ಆ ಒಂದು ಮಾಂಸನ ಪರಿಶುದ್ಧವಾಗಿ ಅಡುಗೆ ಮಾಡಿ ಮೂಗು ಮುಚ್ಕೊಂಡು ಅಡುಗೆ ಮಾಡಿ ಆ ಒಂದು ಮೊಹಮ್ಮದ್ ಪೈಗಂಬರ್ ಅವರ ಒಂದು ಹೆಸರಿನಲ್ಲಿ ನೈವೇದ್ಯ ಮಾಡಿದರೆ ಇವತ್ತು ಈ ರೀತಿ ವ್ಯವಸ್ಥೆ ನಾವು ನೋಡ್ತಾ ಇದ್ದಿದ್ದಿಲ್ಲ. ಇವತ್ತಿನ ವ್ಯವಸ್ಥೆ ನೀವು ನೋಡ್ತಾ ಇದ್ದೀರಿ. ಕಂಬಾರೋಣಿ, ಕುಂಬಾರೋಣಿ, ಸುನಗಾರೋಣಿ, ಸಮಗಾರೋಣಿ, ತಳವಾರೋಣಿ, ಅರಜನರೋಣಿ, ಬ್ರಾಹ್ಮಣರೋಣಿ, ಲಿಂಗಾಯತರೋಣಿ, ಐನಾರೋಣಿ, ಬೋವಿ ಓಣಿ, ಇನ್ನೂ ಬಂಜಾರು ತಾಂಡ, ಹೀಗೆ ಕುಂಚಿಕೋರು ಓಣಿ, ಎಲ್ಲ ಓಣಿಗಳು ಅವಾಗ ಓಣಿಗಳಿದ್ದು. ಈಗೆಲ್ಲ ನಗರಗಳು ಅವ್ರವ್ರ ಇತಿಹಾಸಗಾರ ಹೆಸರು ಅವ್ರವ್ರ ದೇವ್ರ ಹೆಸರು ಇಟ್ಕೊಂಡು ನೀವು ಊರಿಗೊಂದೊಂದು ಇರಬೇಕಾದಂಥ ದೇವಸ್ಥಾನಗಳನ್ನ ಮರೆತು ಮನೆಗೊಂದೊಂದು ದೇವಸ್ಥಾನ ಕಟ್ಕೊಂಡು ಧರ್ಮ ಪಾಲಿಸೋಂಥ ವ್ಯವಸ್ಥೆ ನಡಿಬಾರ್ದು. ರಾಮ್ ಇದ್ದು ಗ್ರಾಮದ ರಹೀಮ್ ಇರೋಂಥ ವ್ಯವಸ್ಥೆ ಕಟ್ಟಬೇಕು ನೀವೆಲ್ಲ. ಯಾಕಂದ್ರೆ ಅಳೆದು ಹೋದ ವಸ್ತುನ ಅಳೆದು ಹೋದ ಸ್ವಾತಂತ್ರ್ಯನ ಮರೆತು ಮರಳಿ ಪಡೆದಂಥ ಗಾಂಧೀಜಿಯವ್ರನ್ನ ನೆನೆಸ್ಕೊಳ್ರಿ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವ್ರನ್ನ ನೆನೆಸ್ಕೊಳ್ರಿ. ಬಾಲಗಂಗಾಧರ ತಿಲಕರವ್ರನ್ನ ನೆನೆಸ್ಕೊಳ್ರಿ. ವಿವೇಕಾನಂದರನ್ನ ನೆನೆಸ್ಕೊಳ್ರಿ. ಭಗತ್ ಸಿಂಗ್ ಅವ್ರನ್ನ ನೆನೆಸ್ಕೊಳ್ರಿ. ಸರ್ದಾರ್ ವಲ್ಲಭಭಾಯಿ ಪಟೇಲ್, ಮಹಾತ್ಮ ಗಾಂಧೀಜಿ, ಅಂಬೇಡ್ಕರ್, ಇಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ, ವಾಜಪೇಯಿ ಅಂತ ಇತಿಹಾಸನ ಬೆಳಕಿತ್ತರಿ. ಯಾಕಂದ್ರೆ ಹಿಂದೆ ಇದೇ ಅಮಿತ್ ಶಾ ಒಂದು ಮಾತು ಹೇಳಿದ್ದ. ಅಮಿತ್ ಶಾನ ಪ್ರಹ್ಲಾದ್ ಜೋಶಿ, ಇವನು ಹಿಂದೂ ಮುಸ್ಲಿಂ ಕರ್ನಾಟಕದಲ್ಲಿ ಬೆಂಕಿ ಹಚ್ಚಿಡೋ ನನ್ನ ಮಗ ಪ್ರಹ್ಲಾದ್ ಜೋಶಿ. ಇವನು ಕೊಡೋದು ಗೊತ್ತಿಲ್ಲ, ಬೇರೋದು ಗೊತ್ತಿಲ್ಲ, ಬಾಳೋದು ಗೊತ್ತಿಲ್ಲ, ತಿನ್ನಿಸೋದು ಗೊತ್ತಿಲ್ಲ.
ತನ್ನ ಮಾತ್ರ ತಾನು ಸ್ವತಂತ್ರವಾಗಿ ಹೀರೋ ಆಗೇ ಇರಬೇಕನ್ನೋ ಇವ. ಅದಕ್ಕೋಸ್ಕರ ಇಂಥವ್ನಿಗೆ ಹೇಳಿಕೆ ಕೊಡ್ತಾನೆ ಏನಂದ್ರೆ ಮೋದಿಯವರು ಬಳೆ ತೊಟ್ಕೊಂಡಿಲ್ಲ ಅಂತ. ಬಳೆ ತೊಟ್ಕೊಂಡಂಥ ಇತಿಹಾಸಗಾರ್ತಿ ಇಂದಿರಾ ಗಾಂಧಿನ ಒಂದು ಸಲ ನೆನೆಸ್ಕೊಳ್ರಿ. ಇಂದಿರಾ ಗಾಂಧಿಯವರ ಆಟನ ನೋಡ್ರಿ, ಈ ಮೋದಿಯವರ ಆಟನ ನೋಡ್ರಿ. ಇವತ್ತು ದೇಶಕ್ಕೆ ಭದ್ರತೆ ಇಲ್ಲದ ಕಾರಣ, ಎಲ್ಲ ವ್ಯವಸ್ಥೆಗಳು ಭದ್ರತೆ ಇಲ್ಲದ ಕಾರಣ, ಪರಿವರ್ತನೆ ಜಗದ ನಿಯಮ ಅಂತಂದು ಏನು ಅಪರಾಧಗಳನ್ನ ತಂಗದಾಣದಲ್ಲಿ ಇಟ್ಟು ಪರಿವರ್ತನೆ ಮಾಡ್ತೀನಿ ಅಂತಂದು ಜೈಲುಗಳು ಕಟ್ಟಿದಲ್ಲ, ಯಾವ ಪರಿವರ್ತನೆ ಆಗಿದವು? ಮಾನವ ಹಕ್ಕು ಆಯೋಗ ಏನು ಮಾಡಿದೆ? ಇವತ್ತು ನಾನು ಒಂದೊಂದು ಪ್ರಶ್ನೆಯನ್ನು ಇಲ್ಲಿ ಇಟ್ಕೊಂಡಿದ್ದೇನೆ. ಇದನ್ನೆಲ್ಲ ಸಾರ್ವಜನಿಕರ ಮುಂದೆ 45 ನಿಮಿಷ ಒಂದೊಂದು ಜಿಲ್ಲಾದಲ್ಲಿ ಈ ಸಿಗ್ಲಿ ಬಸ್ಸನಿಗೆ ಸಮಾವೇಶ ಮಾಡಿ ಮೈಕ್ ಕೈಯಾಗ ಕೊಟ್ಟು ಪ್ರಶ್ನೆ ಮಾಡಿರಿ. ನಾವು ಯಾವ ರೂಟ್ನಲ್ಲಿ ಹೊಂಟಿದ್ದೀವಿ, ನಾವು ಯಾವ ರೂಟ್ನಲ್ಲಿ ಹೋಗಬೇಕಾಗಿತ್ತು, ಯಾವುದು ಮುಟ್ಟಿದ್ರೆ ಸರಿ, ಯಾವುದು ಮುಟ್ಟದೇ ಇದ್ರೆ ಅಪಾಯ ಅನ್ನೋದು ಅಂಬೇಡ್ಕರ್ ಅವರು ಸಂವಿಧಾನದ ಇತಿಹಾಸದೊಳಗಡೆ ಕೊಟ್ಟಿದ್ದನ್ನು ಮರಿಬೇಡಿ. 70 ವರ್ಷ ಇಲ್ಲದ ಆ ಗೋಡ್ಸೆಯ ಲೆಕ್ಕಾಚಾರ ಯಾಕೆ? 75 ವರ್ಷ ಆ ಸಾವರ್ಕರ್ ಇಲ್ಲದ ಇತಿಹಾಸ ಈಗ ಯಾಕೆ? ಯಾಕೆ ಈ ದೇಶಕ್ಕೆ ಇತಿಹಾಸ ಕೊಟ್ಟಂಥ ಪ್ರತಿಯೊಂದು ಭಾರತೀಯವನು ಈ ಒಂದು ಬ್ರಿಟಿಷರ ಆಳ್ವಿಕೆಯಲ್ಲಿ ನಾವೆಲ್ಲರೂ ಆಗಿದ್ದೀವಿ. ಇವತ್ತು ಗುಲಾಮ್ಗಿರಿಯಲ್ಲಿ ಬದುಕಿದ್ದೀವಿ. ಅದೇ ಇಸ್ಲಾಂ ಬ್ರಿಟಿಷರು ಗುಲಾಮ್ಗಿರಿಯಲ್ಲಿ ಇದ್ದು ದಾಖಲೆ ಕೊಡ್ರಿ. ಇವತ್ತು ಇಸ್ಲಾಂದಿಂದ ಹಿಂದೂ ಧರ್ಮಕ್ಕೆ ಪಾಲನೆ ಆಗಿ ವರ್ಗಾವಣೆ ಬಂದು ಮತಾಂಧ ಆದಂಥ ಇತಿಹಾಸಗಾರರ ಹೆಸರು ಹೇಳ್ತೀನಿ ಕೇಳಿ. ಖಾದರ್ ಲಿಂಗ, ಅವ ಖಾದರ್ ಇದ್ದವನು ಲಿಂಗ ಹಿಡ್ಕೊಂಡು ಲಿಂಗಾಯತ ಆದ. ಸರಿಪ ಶಿವಯೋಗಿ, ಆ ಸರಿಪ್ ಇದ್ದವನು ಶಿವಯೋಗಿ ಆದ. ಅದನ್ನು ಮಾಡಿದವ್ರು ಯಾರು? ನಾವು ನೀವು ತಾನೇ. ಒಂದು ಊರಾಗ ರಾಮ್ ಇದ್ದ ಗ್ರಾಮದ ರಹೀಮ್ ಇಲ್ಲ ಅಂತ ಊರಾಗ ಒಂದು ಮಜಾರ ಕಟ್ಟಿ ಒಬ್ಬ ಇಸ್ಲಾಂದವನ್ನ ಅಣ್ಣ ಅಂತ ಕರೆಸಿಕೊಂಡು ನಾವೆಲ್ಲ ಅಣ್ಣ ತಮ್ಮರಾಗಿ ಬಾಳೋಣ ಅಂತಂದು ಹಿರಿಯವರು ಮಜಾರ ಇಸ್ಲಾಂ ಇಲ್ಲದಂಥ ಊರಲ್ಲಿ, ರಾಮ್ ಇದ್ದಂಥ ಊರಲ್ಲಿ ರಹೀಮನ್ನ ಗದ್ಗೆ ಕಟ್ಟಿದಂಥ ಇತಿಹಾಸ ಇತ್ತು, ಮಜಾರ ಕಟ್ಟಿದ್ದು. ಇದನ್ನೆಲ್ಲ ಉಳಿಸ್ಬೇಕು ತಾನೆ. ಮತ್ತು ಸರಿಪಜ್ಜನ ಗೋವಿಂದದ್ದನ್ನು ಯಾಕೆ ಕುಂದಿರ್ಸಿರಲ್ಲಿ? ಮುಟ್ರಿ ನೋಡೋಣ, ಸುಟ್ಟು ಬಿಡ್ತೀರ. ಪವಾಡ ಪುರುಷದ ಇತಿಹಾಸಗಾರರ ಮಣ್ಣಲ್ಲಿ ಹುಟ್ಟಿದಂಥ ಈ ಸಿಗ್ಲಿ ಬಸ್ಸಾನಾನ್, ಧಾರವಾಡದಾರ ಹುಬ್ಬಳ್ಳಿ ಹುಡಿ ಅಣ್ಣಿಗೆರೆಗೆ ಎಣ್ಣಿ ಸ್ನಾನ ಗದ ಗದ್ದಿಗಳ ಕುಂಡೆಲ ಕಿಟಿ ಬಂಗಾರ ಪೇಟೆಗೆ ಹುಲಿ ಸಿಗ್ಲಿ ಮುಂದೆ ಬಸ್ಸ ಇಂತ ಅಂತಂದು ಅದರ್ಗಿತ್ತೆ ಹಾವೇರಿ 2 ಮುಂಡೆ ರಾಣೆ ಬೆಂಡ ಚೊಬ್ಯಾಡಿ ಹಿರಿತನ ಹಿರಿಕೆರು ಅನಗಲ ಗಾಯಬಾರ್ದು ಸಿಗ್ಗಾದ ಸೊಕ್ಕು ಸೌನೂರ ಎಂದಿ ಸಾಯ್ಬಿಡ್ದನಂತ 17 ತಾಲೂಕಿನ ಮಣ್ಣಲ್ಲಿ ಹುಟ್ಟಿದಂಥ ಬಸ್ಸಾನಾನ್, ಪವಾಡ ಪುರುಷರ ಮಗನಾಗಿ ಹುಟ್ಟಿದಂಥ ಬಸ್ಸಾನಾನ್, ಬಸವಣ್ಣನ ಮೇಲೆ ಕುಂತಂಥ ಸೋಮನಾಥನ ಸೇವೆ ಮಾಡಿದಂಥ ನನ್ನ ತಾಯಿಯ ಗರ್ಭದಲ್ಲಿ ಜನಿಸಿ ಬಂದಂಥ ಈ ಒಂದು ಕುರುಬಕುಲದ ತಾಯಿಯ ಗರ್ಭದಿಂದ ಜನಿಸಿ ಬಂದಂಥ ಬಸ್ಸಾನಾನು ವೀರಶೈವ ಹಿಂದೂ ಲಿಂಗವಂತನ ಮಗನಾಗಿ ಕುರುಬಕುಲದ ರೇವಣ ಸಿದ್ಧನ ಮಗ ಆಗಿ ಈಗ ಮೊಹಮ್ಮದ್ ಪೈಗಂಬರವರ ಮಗಳಿಗೆ ಇದ್ದಾಗನ ತಾಜ್ ಮಹಲ್ ಕಟ್ಟಿ ದೇಶವನ್ನು ಗೆಲ್ಲಬೇಕು, ಈ ಒಂದು ಸಂಸಾರನ ಗೆಲ್ಲಬೇಕಂತಂದು ಜೀವನನೂ ಗೆಲ್ಲಬೇಕಂತಂದು ಹಠ ತೊಟ್ಟೆ. ನಾನು ರಾಮಾಯಣನೂ ಓದಿದ್ದೀನಿ, ಮಹಾಭಾರತನೂ ಓದಿದ್ದೀನಿ. ಅದರಿಂದ ಹೆಣ್ಣಿನಿಂದನೇ 2 ಸರ್ವನಾಶ ಆದವು. ಆದ್ರೆ ನನಗೆ ಕಷ್ಟ ಇದ್ರೂ ಚಿಂತಿಲ್ಲ. ಸತ್ಯ ಹರಿಶ್ಚಂದ್ರನ ಕಾಯಕ ಬೆಸ್ಟ್ ಅಂತಂದು ಜೀವನನೂ ಗೆಲ್ಲಬೇಕು ಮತ್ತು ದೇಶನೂ ಗೆಲ್ಲಬೇಕು ಅಂತ ನನ್ನ ಹೆಂಡತಿಗೆ ಜೈಲು ಮುಂದೆ 3 ರಾತ್ರಿ 3 ಹಗಲು ಜೈಲು ಮುಂದ್ಗಡೆ 3 ಮಕ್ಕಳು ತೊಡೆ ಮೇಲೆ ಕುಂದಿಸಿ ಉಪವಾಸ ಸತ್ಯಾಗ್ರಹ ಮಾಡಿಸಿ ಮತ್ತು 500 ಕಿಲೋಮೀಟ್ರ್ ಧಾರವಾಡ ಜೈಲಿನಿಂದ ಬೆಂಗಳೂರು ರಾಜಧಾನಿವರೆಗೂ 5 ಮಕ್ಕಳನ್ನು ಕರ್ಕೊಂಡು ಕೈಯಲ್ಲಿ ಇಂಡಿಯಾ ಧ್ವಜ ಹಿಡ್ಕೊಂಡು ಕನ್ನಡ ಧ್ವಜ ಹಿಡ್ಕೊಂಡು ರೋಡ್ ಹೈವೇ ರೋಡ್ನಲ್ಲಿ ಸಂಸಾರ ಸಮೇತ ನಡೆದು ಇಡೀ ಹೆಂಗೆ ಕರ್ನಾಟಕದೊಳಗಡೆ ಕಂಬಾರ ಕುಂಬಾರ ಸುನಗಾರ ಸಮಗಾರ ಹೆಳುವ ನೇಕಾರ ಮಡಿವಾಳ ತಳವರ ಗಾಣಿಗ ಗೊಲ್ಲ ಯಾದವ ಕುರುಬ ವೀರಶೈವ ಹಿಂದೂ ಲಿಂಗವಂತ ಬಂಜಾರ ರೆಡ್ಡಿ ಕೊರಮ ಕೊರಚ ಬ್ರಾಹ್ಮಣನಂತ ಎಲ್ಲ ಜಾತಿಗಳ ಮಕ್ಕಳು 5 ನಿಮಿಷದ ಚಟ, 5 ನಿಮಿಷದ ಹಠ, 5 ನಿಮಿಷದ ಸಿಟ್ಟಿಗೆ ತಪ್ಪು ಮಾಡಿ ಜೈಲಲ್ಲಿ ಇದ್ದು 14 ವರ್ಷಕ್ಕೆ ಬಿಡುಗಡೆ ಆಗಬೇಕಾದಂಥ ಕೈದಿಗಳನ್ನ 18-20 ವರ್ಷ ಬಿಡುಗಡೆ ಮಾಡದೇ ಇದ್ದಾಗ ಈ ಸಿಗ್ಲಿ ಬಸ್ಸಾಗ ಎಲ್ಲ
ಜಾತಿ ಕೈದಿಗಳ ಪರ ಈ ಸಿಗ್ಲಿ ಬಸ್ಸನ್ನು ಸಂಸಾರ ಸಮೇತ ಪಾದಯಾತ್ರೆ ಮಾಡಿ ಆ ರಾಜ್ಯಪಾಲನಿಗೆ ಎಲ್ಲ ನನ್ನ ಒಂದು ಈ ಮುಖ್ಯಮಂತ್ರಿಗೆ ಮನವಿ ಅರ್ಜಿ ಕೊಟ್ಟು 2013 15 ನಡೆದು 15 ಬಿಡುಗಡೆ ಆದಂಥ ಕೈದಿಗಳು ಬಿಡುಗಡೆ ಆದರು. ಸಿಗ್ಲಿ ಬಸ್ಸಿನ ಹೋರಾಟಕ್ಕೆ ಯಾವತ್ತೂ ಸೋಲಿಲ್ಲದ ಸರದಾರ ಈ ಸಿಗ್ಲಿ ಬಸ್ ಅನ್ನೋದು ಮರಿಬೇಡಿ. ಯಾಕಂದರೆ ನನ್ನಂತಲ್ಲಿ ಏನೂ ಇಲ್ಲ. ಯಾಕಂದ್ರೆ ದರ್ಶನ್ ಅಂತಲ್ಲಿ ಬೇಕಾದಷ್ಟು ದುಡ್ಡಿದೆ, ರೆಡ್ಡಿ ಅಂತಲ್ಲಿ ಬೇಕಾದಷ್ಟು ದುಡ್ಡಿದೆ, ಮತ್ತು ಡಿ ಕೆ ಅಂತಲ್ಲಿ ಬೇಕಾದಷ್ಟು ದುಡ್ಡಿದೆ. ಆದರೆ ಸಿಗ್ಲಿ ಬಸ್ಸನ್ ಅಂತ ತಲೆ ಬೇಕಲ್ಲ. ಈ ತಲೆ ದುಡ್ಡಿದ್ದರೆ ಯಾರು ಹಸು ಅನ್ನೋರೇ ಇಡಂಗಿಲ್ಲ ಈ ಸಿಗ್ಲಿ ಬಸ್ಸ. ನಾನು ಅಂಗುಲಿಮಾಲ ಮತ್ತು ಕನ್ನೇಶ್ವರಾಮ, ರಾಬಿನ್ ಹುಡ್, ಸಿಂಧೂರ್ ಲಕ್ಷ್ಮಣ ಇಂಥವ್ರ ಕತೆ ತಿಳ್ಕೊಂಡಂಥ ಬಸ್ಸ ಅವರ ನಡೆಯೋ ಜಾಗ ಆವಾಗಿನ ಕಾಲದಾಗ ಹಂಗಿತ್ತು. ಇವತ್ತು ನಮ್ಗೆ ಸಂವಿಧಾನ ಇದೆ, ಇವತ್ತಿನ ಕಾಲ ಹಂಗಿಲ್ಲ. ನೀವೆಲ್ಲ ಸಂಗೊಳ್ಳಿ ರಾಯಣ್ಣ, ಛತ್ರಪತಿ ಶಿವಾಜಿ ಮಹಾರಾಜ, ಮಧುಕರಿ ನಾಯಕ, ರಾಣಾ ಪ್ರತಾಪ್ ಸಿಂಗ್ ಮಹಾರಾಜರು ಅವ್ರ ಕಾಲದಾಗ ಅವ್ರ ಹಕ್ಕಿನಲ್ಲಿ ಅವರು ಶಿಕ್ಷೆ ಕೊಡೋರಿದ್ದರು. ಇವತ್ತಿದು ಸಂವಿಧಾನ ಇದೆ. ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡಿ ರಾಜಕೀಯ ಮಾಡೋದು ಒಳ್ಳೆಯದಲ್ಲ. ಎಚ್ಚರಿಕೆ ಕೊಡ್ತೇನೆ. ಸಿಗ್ಲಿ ಬಸ್ಸ ಇದ್ದರೂ ಇದ್ದಂಗೆ, ಸತ್ರು ಇದ್ದಂಗೆ. ಕೀರ್ತಿ ಮೂರ್ತಿ ಮಾಡಿದ್ದೀನಿ. ಹೆಂಡ್ತಿಗಿದ್ದಾಗ ನಾ ತಾಜ್ ಮಹಲ್ ಕಟ್ಟಿ. ಸಿಗ್ಲಿ ಬಸ್ಸ ನೀನು ಕೊಲೆ ಮಾಡಿ, ನೀವು ಕೊಂದ್ರೂ ನನ್ನ ಮಸ್ತಕ್ಕೆ ಏರಿಸ್ಕೊಂತೇನೆ. ಕರ್ನಾಟಕದೊಳಗೆ ಅದು ಗದಗ ಜಿಲ್ಲಾ ಹೊಸಳ್ಳಿ ಬೂದಿ ಸ್ವಾಮಿ 775 ವರ್ಷ ಬಾಳಿ ಬದುಕಿದಂಥ ಇತಿಹಾಸದ ಒಂದು ದಿನ ಹೆಚ್ಚಿಗೆ ಬಾಳಿ ತೋರಿಸ್ಬೇಕು ಅನ್ನೋ ಛಲ ತೊಟ್ಟಂಥ ಬಸ್ಸ ನಾನು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ, ಜೈ ಶ್ರೀರಾಮ್, ಜೈ ಭೀಮ್.